ತಪ್ಪು ಮಾಡೋದು ಸಹಜ. ತಪ್ಪು ಮಾಡೋದು ಸಂದರ್ಭ ಅಂದರೆ 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 ಇದಕ್ಕೆ ನಾನು ಏನು ಮಾಡಲಿ? ಹಣೆಯಲ್ಲಿ ಬರೆಯುವುದಿದ್ದು ಎಂದು ತಪ್ಪಿಸಲಾರದು ರಾಜು. ಇದು ಎಂತ ಇಕ್ಕಟ್ಟಿನ ಪರಿಸ್ಥಿತಿ. ಅಣ್ಣ, ಈಗ ರೇಖಾನು ಪುನರ್ನಿರ್ಮಾಣ ಮಾಡಿಕೊಳ್ಳ. ಹೌದು ರಾಜು, ಈಗ ರೇಖಾ ಬಿಟ್ಟು ರೇಖಾ ಕಿತ್ತುತೋದದಿಂದ ನಂಬಿ ಬಂದಿದ್ದಾಳೆ. ಅವಳನ್ನು ಕೈ ಬಿಡಬೇಡ ರಾಜು. ಎಂತ ಇಕ್ಕಟ್ಟಿನ ಪರಿಸ್ಥಿತಿಯಪ್ಪ. ಅಣ್ಣ, ಸುಮ್ಮನೆ ಒಪ್ಪಿಕೊಳ್ಳ. ಈಗ ರೇಖಾ ಅಣ್ಣನೇ ಕೈ ಬಿಟ್ಟರೆ ಅವಳು ಎಲ್ಲಿ ಅಂತ ಹೋಗುತ್ತಾರಣ್ಣ. ಅಣ್ಣ, ಒಪ್ಪಿಕೊಳ್ಳ ಈ ಮದುವೆಗೆ. ಮನುಷ್ಯ ತಪ್ಪು ಮಾಡುವುದು ಸಹಜ. ಸಭೆಯ ತಿಂದಾಗ ಕ್ಷಮಿಸುವುದು ಮಾನವನ ಧರ್ಮ. ಅದರಂತೆ ರೇಖಾ ನನ್ನನ್ನೇ ನಂಬಿ ಬಂದಿರುವಾಗ ನಾನು ಅವಳು ಮದುವೆಯಾಗಿರುವ ಅಂದಿನಿಂದಲೂ ಹುಚ್ಚಚ್ಚಿಕೊಂಡು ತಿರುಗುತ್ತಿರುವ ಕತ್ತಲೆಯಲ್ಲಿದ್ದ ನನ್ನನ್ನು ಬೆಳಕಿಗೆ ಕರೆದುಕೊಂಡು ಬಂದಿರಲು ನಾನು ಏಕೆ ಬೇಡ ನನಗೆ ಬಾ ರೇಖಾ. ನನ್ನ ಹೃದಯದಲ್ಲಿ ನಿನ್ನನ್ನು ಬಿಟ್ಟರೆ ಅನ್ಯ ಯಾರಿಗೂ ಸ್ಥಾನವಿಲ್ಲ. ಈಗ ನಮ್ಮಣ್ಣ ಎಲ್ಲಿ ಹೋಗಿದ್ದಾನೆ? ನನ್ನ ಜೀವನ ಸಾರ್ಥಕವಾಯಿತು. ನೀವು ನನ್ನ ಪಾಲಿಗೆ ದೇವರಿಗೆ ಅಣ್ಣ ನೋಡಿ, ಮದುವೆಗೇನು ಒಪ್ಪಿಕೊಳ್ಳ ಆಯ್ತು. ಅಂದ ಹಾಗೆ ಮದುವೆ ಯಾವಾಗ ಅಣ್ಣ? ಅಣ್ಣ, ಮದುವೆ ಯಾವಾಗ? ಸಾಲು ಬಾಳಿನ ಬೆಳಗಾಗಿ ಬಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ